ನಮಸ್ಕಾರ, ನ್ಯೂಸ್ 26 ಗೆ ಸ್ವಾಗತ. ಭಾಗ್ಯರಾಜ ನಮ್ಮ ಮುಖ್ಯಮಂತ್ರಿ ವಿಡಿಯೋ ಸಾಂಗ್ ಬಿಡುಗಡೆ. ಕನ್ನಡ ಚಿತ್ರರಂಗದ ಖ್ಯಾತ ನಿರ್ದೇಶಕ ಹಾಗೂ ನಿರ್ಮಾಪಕರೂ ಆದ ಎಸ್ ನಾರಾಯಣ್ ರವರು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವ್ಯಕ್ತಿತ್ವ ಹಾಗೂ ಸಾಧನೆಗಳಲ್ಲದೆ ಅವರು ಅಧಿಕಾರ ವಹಿಸಿಕೊಂಡ ಮೇಲೆ ಜಾರಿಗೆ ತಂದ ಪಂಚ ಗ್ಯಾರಂಟಿ ಯೋಜನೆಗಳ ಕುರಿತಂತೆ 4 ಹಾಡುಗಳಿಗೆ ಸಾಹಿತ್ಯ ಬರೆದು ಹಾಡುಗಳನ್ನು ಚಿತ್ರೀಕರಿಸಿದ್ದಾರೆ. ಮುಖ್ಯಮಂತ್ರಿಗಳ ಆಪ್ತರೂ ಆದ ನಿರ್ಮಾಪಕ ಎಸ್ಆರ್ ಸನತ್ ಕುಮಾರ್ ಅವರು ಈ ಆಲ್ಬಂಗೆ ಬಂಡವಾಳವನ್ನು ಹೂಡಿದ್ದಾರೆ. 4 ಹಾಡುಗಳನ್ನೊಳಗೊಂಡ ವಿಡಿಯೋ ಆಲ್ಬಂ ಭಾಗ್ಯರಾಜ ನಮ್ಮ ಮುಖ್ಯಮಂತ್ರಿ ಬಿಡುಗಡೆ ಕಾರ್ಯಕ್ರಮ ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ನೆರವೇರಿತು. ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹಾಗೂ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರಾದ ಎಚ್ಎಂ ರೇವಣ್ಣ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಈ ವಿಡಿಯೋ ಸಾಂಗ್ ಅನ್ನ ಬಿಡುಗಡೆ ಮಾಡಿ ಒಂದೊಳ್ಳೆ ಪ್ರಯತ್ನ ಮಾಡಿದ್ದಾರೆ, ಒಳ್ಳೆದಾಗ್ಲಿ ಅಂತ ನಿರ್ಮಾಪಕ ಸನತ್ ಕುಮಾರ್, ನಿರ್ದೇಶಕ ಎಸ್ ನಾರಾಯಣ್ ರವರಿಗೆ ಶುಭ ಹಾರೈಸಿದ್ರು. ಭಾಗ್ಯರಾಜ ಹಾಡುಗಳ ಸಾಹಿತ್ಯ ಬರೆದು ಸಂಗೀತದ ಜೊತೆಗೆ ನಿರ್ದೇಶನವನ್ನು ಮಾಡಿರುವ ಎಸ್ ನಾರಾಯಣ್ ಮಾತನಾಡಿ, ಈವರೆಗೆ ನಾನು ಸಿನಿಮಾ ಹಾಡುಗಳನ್ನ ಮಾತ್ರ ಬರೆಯುತ್ತಿದ್ದೆ. ಮೊದಲ ಬಾರಿಗೆ ಒಬ್ಬ ಜನಪ್ರಿಯ ಸಿಎಂ ಮಾಡಿದ ಸಾಧನೆಗಳ ಕಂಡು ಅವರ ಬಗ್ಗೆ ಬರೆಯಬೇಕು ಅನ್ನಿಸ್ತು. ಇದು ಹೊಗಳಿಕೆಯಲ್ಲ, ನನಗನಿಸಿದ್ದನ್ನ ಬರೆದಿದ್ದೇನೆ ಅಂತ ತಿಳಿಸಿದ್ರು. ಈ ಸುಂದರ ಕಾರ್ಯಕ್ರಮದ ಆರಂಭಗಳು ನೀರಿನಂತೆ ನಿರ್ಮಲ, ಹೂವಿನಂತೆ ಕೋಮಲವಾದ ಮನಸ್ಸಿರುವಂತ ಅದ್ಭುತವಾದಂತ ಜನನಾಯಕರು, ಜನ ಮೆಚ್ಚಿದ ಜನಪ್ರಿಯ ನಾಯಕರು. ಅದರ ಜೊತೆಗೆ ಇವತ್ತು ನಮ್ಮ ಜೊತೆಗೆ ನಮ್ಮ ಸನ್ಮಾನ್ಯ ಶ್ರೀಯುತರಾದಂತಹ ರಾಮಲಿಂಗಾರೆಡ್ಡಿ ಸರ್ ಅವರಿದ್ದಾರೆ, ಜೊತೆಗೆ ರೇವಣ್ಣ ಸರ್ ಇದ್ದಾರೆ. ಸೊ ಈ ಒಂದು ಅದ್ಭುತವಾದ ಕಾರ್ಯಕ್ರಮದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ಎಲ್ಲ ಪ್ರಿಂಟ್ ಮತ್ತು ಟೆಲಿವಿಷನ್ ಮೀಡಿಯಾದವರಿಗೆ ಆಧಾರದ ಪ್ರೀತಿದಾಯಕ ಸ್ವಾಗತವನ್ನ ಕೋರ್ತಾ ಇದ್ವಿ. ಸೊ ಇದೀಗ ದೀಪವನ್ನ ಬೆಳಗಿಸುವುದರ ಮುಖಾಂತರ ನಮ್ಮ ಎಲ್ಲ ಗೌರವಾನ್ವಿತರ ಅಮೃತ ಕನ್ನಡ ಅವರಿಗೂ ಆದಂತಹ ಪ್ರೀತಿದಾಯಕ ಸ್ವಾಗತವನ್ನ ಕೋರ್ತಾ ಇದೀಗ ಲೋಕಾರ್ಪಣೆ ಆಗ್ತಾ ಇದೆ ಭಾಗ್ಯರಾಜ ನಮ್ಮ ಮುಖ್ಯಮಂತ್ರಿಗಳು. ಜೋರಾದ ಚಪ್ಪಾಳೆ, ಒಂದಷ್ಟು ವಿಸಿಲ್ಸ್, ಒಂದಷ್ಟು ಕೂಗು ಬರ್ಬೇಕು. ಎಸ್ ನಾರಾಯಣ್ ಸರ್ ಅವರ ಒಂದು ಯೂಟ್ಯೂಬ್ ಚಾನೆಲ್ ಸಹ ರಿಲೀಸ್ ಆಗ್ತಾ ಇದೆ, ಕಲಾ ಸಾಮ್ರಾಟ್ ಅಫಿಷಿಯಲ್ ಯೂಟ್ಯೂಬ್ ಚಾನೆಲ್. ಸೊ ನಾಳೆಯಿಂದ ನೀವೆಲ್ಲರೂ ಕಲಾ ಸಾಮ್ರಾಟ್ ಅಫಿಷಿಯಲ್ ಯೂಟ್ಯೂಬ್ ಚಾನೆಲ್, ಏನು ನಮ್ಮ ಡಾಕ್ಟರ್ ಎಸ್ ನಾರಾಯಣ್ ಸರ್ ಅವರ ಯೂಟ್ಯೂಬ್ ಚಾನೆಲ್ ಇದೆ, ಅದರಲ್ಲಿ ಭಾಗ್ಯರಾಜ ನಮ್ಮ ಮುಖ್ಯಮಂತ್ರಿಗಳು ಎಲ್ಲ ಹಾಡುಗಳು, ನಮ್ಮ ಹಾಡುಗಳ ಬಿಡುಗಡೆಯನ್ನು ಮಾಡಿದಂತ ಸನ್ಮಾನ್ಯ ಶ್ರೀಯುತರಾದಂತ ಎಚ್ ಎಂ ರೇವಣ್ಣ ಸರ್ ಅವರು, ನಮ್ಮ ರಾಮಲಿಂಗಾರೆಡ್ಡಿ ಸರ್ ಅವರಿಗೆ ಮತ್ತು ವೇದಿಕೆ ಮೇಲೆ ಇರುವಂತಹ ಎಲ್ಲರಿಗೂ ಅಭಿನಂದನೆಗಳನ್ನು ಇದಾಗಿತ್ತು ಇವತ್ತಿನ ಲೇಟೆಸ್ಟ್ ನ್ಯೂಸ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.